ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾಸ್ ಕಿಚನ್. ನಾನು ಭೂಮಿಕಾ ಸುದರ್ಶನ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಇನ್ಸ್ಟೆಂಟ್ ಆಗಿ 5 ರಿಂದ 10 ನಿಮಿಷದಲ್ಲೇ ರೆಡಿ ಆಗುವಂಥ ಟೊಮೆಟೊ ರಸಮ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಈ ಟೊಮೆಟೊ ರಸಮ್ ಅಂತೂ ಎಲ್ಲ ಟೈಮಲ್ಲೂ ಒಂದು ಪರ್ಫೆಕ್ಟ್ ಅಂತಲೇ ಅನ್ಬೋದು. ಯಾಕೆ ಅಂತ ಅಂದರೆ ಚಳಿಗಾಲದಲ್ಲಿ ಕುಡಿಯೋದಕ್ಕೆ ಚೆನ್ನಾಗಿರುತ್ತೆ, ಮಳೆಗಾಲದಲ್ಲೂ ಅಷ್ಟೇ. ಮೆಣಸು, ಜೀರಿಗೆ ಎಲ್ಲ ಹಾಕಿರೋದ್ರಿಂದ ಕೆಮ್ಮು, ಕಫ, ನೆಗಡಿ ಇದ್ದರೆ ತುಂಬಾ ಒಳ್ಳೆಯದು. ಬೇಸಿಗೆಗಾಲದಲ್ಲಿ ಗಟ್ಟಿ ಸಾರು ತಿನ್ನೋಕ್ಕೆ ಇಷ್ಟಪಡದೇ ಇದ್ದಾಗ ಈ ಥರ ತಿಳಿ ಸಾರು ಮಾಡಿಕೊಂಡು ತಿನ್ಬೋದು. ಯಾವ ಸೀಸನಲ್ಲಿ ಬೇಕಾದರೂ 5 ರಿಂದ 10 ನಿಮಿಷದಲ್ಲಿ ರೆಡಿ ಮಾಡಿಕೊಂಡು ತಿನ್ಬೋದು ಈ ರಸಮ್ನ. ಇದು ಇನ್ಸ್ಟೆಂಟ್ ರಸಮ್ ಅಂತಲೇ ಅನ್ಬೋದು. ಬನ್ನಿ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ. ರಸಮ್ ಮಾಡೋದಕ್ಕೆ ಒಂದು ಪುಡಿ ರೆಡಿ ಮಾಡ್ಕೊಂಡ್ರೋಣ. ಒಂದು ಚಿಕ್ಕ ಬಾಣಲಿ ಒಳಗಡೆ 1 ಟೇಬಲ್ ಸ್ಪೂನ್ ತೊಗರಿಬೇಳೆ. ಈ ಒಳ್ಳೆ ಘಮ ಬರೋವರೆಗೂ ಈ ತೊಗರಿಬೇಳೆನ ಫ್ರೈ ಮಾಡ್ಕೊಳ್ತೀನಿ. ತೊಗರಿಬೇಳೆ ಒಂದು 3/4 ಭಾಗ ಫ್ರೈ ಆಗ್ತಿದೆ. ಹಾಗೆ ಅರ್ಧ ಟೀ ಸ್ಪೂನ್ ಮೆಣಸು ಜೊತೆಯಲ್ಲೇ 1 ಟೀ ಸ್ಪೂನ್ ಜೀರಿಗೆ. ಇದೆಲ್ಲ ಒಳ್ಳೆ ಘಮ ಬರೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಎಲ್ಲ ಐಟಮು ಒಳ್ಳೆ ಘಮ ಬರೋಕ್ಕೆ ಶುರು ಆಗಿದೆ. ಇವಾಗ ಕೊನೆಯಲ್ಲಿ ಒಂದು 4 ರಿಂದ 5 ಗುಂಟೂರು ಮೆಣಸಿನಕಾಯಿ ನೀವು ಖಾರಕ್ಕೆ ತಕ್ಕಷ್ಟು ಹಾಕ್ಕೊಂಡು ಸ್ಟವ್ ಆಫ್ ಮಾಡಿಬಿಡಿ. ಈ ಶಾಖಕ್ಕೆ ಗರ್ಗರಿ ಆಗುತ್ತೆ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಳ್ತೀನಿ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ ಹುರಿದಿರೋ ಐಟಮ್ನ. ಇದಕ್ಕೆ 1 ಟೀ ಸ್ಪೂನ್ ಅಷ್ಟು ಉಪ್ಪು ಹಾಕ್ಕೊಂಡು ಮೊದಲು ಇದನ್ನು ನೈಸಾಗಿ ಪುಡಿ ಮಾಡ್ಕೊಳ್ತೀನಿ. ಆದಷ್ಟು ನೈಸಾಗಿ ಪುಡಿ ಮಾಡ್ಕೊಂಡಿದ್ದೀನಿ. ಇದಕ್ಕೆ 4 ರಿಂದ 5 ಎಸಳು ಬೆಳ್ಳುಳ್ಳಿ, 2 ಹಸಿಮೆಣಸಿನಕಾಯಿ ಅಥವಾ ಖಾರಕ್ಕೆ ತಕ್ಕ ಹಾಗೆ ನೋಡ್ಕೊಳ್ಳಿ, 1 ಟೊಮೆಟೊನ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ಅರ್ಧ ಟೊಮೆಟೊ ರುಬ್ಬೋದಕ್ಕೆ ಹಾಕೊಳ್ತೀನಿ, ಇನ್ನು ಅರ್ಧ ಒಗ್ಗರಣೆಗೆ ಹಾಕೊಳ್ತೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ತೀನಿ. 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಈಗ ಒಗ್ಗರಣೆ ಹಾಕೊಳ್ಳೋಣ. ಸ್ಟವ್ ಆನ್ ಮಾಡಿಕೊಂಡು ದಪ್ಪದಳ ಇರುವಂಥ ಪಾತ್ರೆ ಒಳಗಡೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದೆ. ಹಾಗೆ ಸಾಸಿವೆ ಒಂಚೂರು, ಜೀರಿಗೆ ಒಂಚೂರು ಕಂಪ್ಲೀಟ್ ಲೋ ಫ್ಲೈ ಮಾಡಿಕೊಂಡು ಕರಿಬೇವಿನ ಸೊಪ್ಪು 1 ಗರಿ, 1 ಒಣಗಿದ ಮೆಣಸಿನಕಾಯಿ ಒಂದ್ಸಲ ಎಲ್ಲ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತೀನಿ. ಮಿಕ್ಸ್ ಮಾಡ್ಕೊಳ್ತೀನಿ. ಹಾಗೆ ಉಳಿದಿರೋವಂಥ ಅರ್ಧ ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ. ಈ ಟೊಮೆಟೊನ ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ತೀನಿ. ಟೊಮೆಟೊ ಒಂದು ಸ್ವಲ್ಪ ಸಾಫ್ಟ್ ಆದರೆ ಸಾಕು. ಇವಾಗ ರುಬ್ಬಿರೋವಂಥ ಮಿಶ್ರಣ ಹಾಕೊಳ್ತಾ ಇದ್ದೀನಿ. ರುಬ್ಬಿರೋವಂಥ ಮಿಶ್ರಣ ಹಾಕ್ಕೊಂಡು 1 ನಿಮಿಷ ಕುದಿಸ್ಕೊಳ್ಳೋಣ. ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿದು ಹಸಿ ಘಮ ಹೋಗಲಿ. ಇನ್ನು ಜೀರಿಗೆ, ಮೆಣಸು ಎಲ್ಲ ಚೆನ್ನಾಗಿ ಹುರ್ಕೊಂಡಿರೋದ್ರಿಂದ ಒಳ್ಳೆ ಘಮನೇ ಇರುತ್ತೆ. 1 ನಿಮಿಷ ಇದನ್ನು ಕುದಿಸ್ಕೊಳ್ತಿದ್ದ ಹಾಗೆ ಇದಕ್ಕೆ 2 ರಿಂದ 3 ಕಪ್ಪಷ್ಟು ನೀರು ಹಾಕ್ಕೊಳ್ತೀನಿ. ರಸಮ್ ತೆಳು ಕನ್ಸಿಸ್ಟೆನ್ಸಿ ನೋಡಿಕೊಂಡು ಹಾಕೊಳ್ಳಿ. 1 ಕಪ್ ಹಾಕಿದ್ದೀನಿ, ಇನ್ನು 2 ಕಪ್ ಹಾಕ್ಕೊಳ್ತೀನಿ. ನೀರು ಹಾಕೊಳ್ತಿದ್ದ ಹಾಗೆ ಹುಣಸೆಹಣ್ಣಿನ ರಸನ ಈ ಟೈಮಲ್ಲಿ ಹಾಕೋಬೇಕು, ಗೋಲಿ ಗಾತ್ರದ್ದು. ಇಲ್ಲ ಅಂದರೆ 1 ಟೇಬಲ್ ಸ್ಪೂನ್ ಅಥವಾ ಅರ್ಧ ಟೇಬಲ್ ಸ್ಪೂನ್ ಹುಳಿಗೆ ತಕ್ಕ ಹಾಗೆ ಹುಣಸೆಹಣ್ಣಿನ ಗಟ್ಟಿ ಪೇಸ್ಟ್ ಹಾಕೊಂಡಿದ್ದೀನಿ. ಬೆಲ್ಲ ರುಚಿಗೆ ತಕ್ಕಷ್ಟು. ಈ ಉಪ್ಪು, ಹುಳಿ, ಖಾರನೆಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಉಪ್ಪು ಹಾಕಿರೋದ್ರಿಂದ ಈ ಟೇಸ್ಟ್ ನೋಡಿಕೊಂಡು ಈ ಟೈಮಲ್ಲಿ ಉಪ್ಪು ಹಾಕೋಬೇಕು. ಇದನ್ನು ಒಂದು 5 ರಿಂದ 6 ನಿಮಿಷ ಚೆನ್ನಾಗಿ ಕುದಿಸ್ಕೊತೀನಿ. 5 ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಕೊನೆಯಲ್ಲಿ ಸಣ್ಣದು ಕಟ್ ಮಾಡ್ಕೊಂಡಿರೋವಂಥ 1 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಒಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು 1 ಕುದಿ ಕುದಿಸ್ತೀನಿ. ಸರ್ವ್ ಮಾಡೋದಕ್ಕೆ ಬಿಸಿ ಬಿಸಿ ಫಟಾಫಟ್ ಇನ್ಸ್ಟೆಂಟ್ ಟೊಮೆಟೊ ರಸಮ್ ರೆಡಿ ಇದೆ ನೋಡಿ. ಈ ರಸಮ್ಗಂತೂ ಯಾವುದೇ ರೀತಿ ಬೇಯಿಸೋ ಅಂಥ ಪ್ರಮೇಯ ಬರೋದಿಲ್ಲ, ಏನಿಲ್ಲ. ಒಂದು ಪುಡಿ ರೆಡಿ ಮಾಡ್ಕೊಂಡ್ರೆ 5 ರಿಂದ 10 ನಿಮಿಷದಲ್ಲಿ ಈ ರಸಮು ರೆಡಿಯಾಗಿ ಹೋಗ್ಬಿಡುತ್ತೆ. ನೋಡಿದ್ರಲ್ಲ ಎಷ್ಟು ಈಸಿಯಾಗಿ, ಎಷ್ಟು ಬೇಗ ಮಾಡ್ಕೊಂಡ್ಬಿಡ್ಬೋದು ಅಂತ. ಬಿಸಿ ಅನ್ನದ ಜೊತೆಗೆ ಇದನ್ನು ಹಾಕೊಂಡು ತಿಂತಾ ಇದ್ರಂತೂ ಆಹಾ, ಮತ್ತೊಂದು ಸ್ವಲ್ಪ ತಿನ್ನೋಣ ಅಂತ ಅನ್ನಿಸ್ತಾ ಇರುತ್ತೆ. ಇವತ್ತಿನ ಈ ಸಿಂಪಲ್ ರಸಮ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾಸ್ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.